ಕಳ್ಳತನ ಮಾಡಿ 20 ಮಕ್ಕಳ ಶಾಲಾ ಫೀಸನ್ನ ಕಟ್ಟಿದ ಕಳ್ಳ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೊಬ್ಬ ಡಿಫರೆಂಟ್ ಕಳ್ಳ. ಇವನಿಗೆ ಹೆಂಡತಿ ಇಲ್ಲ, ಮಕ್ಕಳೂ ಇಲ್ಲ. ಆದ್ರೂ ಜೀವನ ಚಿಗುಪ್ಸೆಯಾಗಿ ಸೂಸೈಡ್ಗೆ ಪ್ಲಾನ್ ಮಾಡಿದ್ದಂತೆ. ಆದ್ರೆ ಏರಿಯಾದಲ್ಲಿ ಆತನ ಕೆಲ ಸ್ನೇಹಿತರ ಮಕ್ಕಳಿಗೆ ಸಮಸ್ಯೆ ಇತ್ತಂತೆ. ಶಾಲೆ ಫೀಸನ್ನ ಕಟ್ಟೋಕು ಕೂಡ ಪರದಾಡ್ತಾ ಇದ್ರಂತೆ. ಆ ಕಾರಣಕ್ಕಾಗಿ ಈ ಕಳ್ಳ ಏನ್ ಮಾಡಿದಾನೆ ಅಂತ ಅಂದ್ರೆ ಕದ್ದು ಬೇರೆ ಮಕ್ಕಳ ಸ್ಕೂಲ್ ಫೀಸನ್ನ ಕಟ್ಟೋದಕ್ಕೆ ಮುಂದಾಗಿರೋದು. ಮಕ್ಕಳು ಸಮಸ್ಯೆಯನ್ನ ಎದುರಿಸ್ತಾ ಇದ್ರಲ್ಲ ಪಾಪ, ಸ್ಕೂಲ್ ಫೀಸ್ ಕಟ್ಟಕ್ ಆಗಲ್ಲ ಅಂತ. ಅದಕ್ಕೆ ಈ ಕಳ್ಳ ಮನಸ್ಸು ಮರಗ್ಬಿಟ್ಟಿದೆ ಪಾಪ. ಬ್ಯಾಡರಹಳ್ಳಿ ಠಾಣಾ ವ್ಯಾಪ್ತಿಯ ಮನೆಯಲ್ಲಿ ಚಿನ್ನಾಭರಣವನ್ನು ಕದಿತಾನೆ. ಬಂದ 14 ಲಕ್ಷ ಹಣದಲ್ಲಿ 20 ಮಕ್ಕಳ ಶಾಲಾ ಕಾಲೇಜು ಫೀಸ್ ಅನ್ನ ಕಟ್ಟಿದ್ದಾನೆ. ಈತ ಪ್ರಕರಣ ಬೆನ್ನತ್ತಿದ್ದಂತ ಬ್ಯಾಡರಹಳ್ಳಿ ಪೊಲೀಸರಿಂದ 3ರನ್ನ ಬಂಧಿಸಲಾಗಿದೆ. ನೀವು ಕಷ್ಟಪಡ್ದು ದುಡ್ಡು ಅದ್ರಲ್ಲೇನಾದ್ರು ಸಹಾಯ ಮಾಡಿ ಅಂತ ದೊಡ್ಡವರು ಹೇಳಿರೋದು. ಬೇರೆಯವ್ರ ಮನೆಗೆ ಕನ್ನ ಹಾಕಿ ಸಹಾಯ ಮಾಡಿ ಅಂತ ಯಾರು ಹೇಳಿಲ್ಲ. ಸಿನಿಮೀಯ ರೀತಿಯಲ್ಲಿ ಒಂದಷ್ಟು ಸಿನಿಮಾಗಳಲ್ಲಿ ಈ ತರದೆಲ್ಲ ಆಗಿದೆ. ಕಳ್ತನ ಮಾಡಿ ಬೇರೆಯವರಿಗೆ ದಾನ ಮಾಡೋ ತರದ ಕಥೆಗಳು. ಮೇ ಬಿ ಆ ಕಥೆಗಳಿಂದ ಇನ್ಸ್ಪೈರ್ ಆಗಿದ್ರು ಏನೋ ಗೊತ್ತಿಲ್ಲ. 14 ಲಕ್ಷ ಚಿನ್ನ ಕದ್ದಿದ್ದಾರೆ. ಆಮೇಲೆ ಸುಮಾರು ಮಕ್ಕಳ ಸ್ಕೂಲ್ ಫೀಸ್ ಕಟ್ಟಕ್ ಒದ್ದಾಡ್ತಾ ಇದ್ರಲ್ಲ, ಅವರ ಸ್ಕೂಲ್ ಫೀಸ್ ಅನ್ನ ಕಟ್ಟಿರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಇದೊಂಥರ ಡಿಫ್ರೆಂಟ್ ಆಗಿದೆ ಸ್ಟೋರಿ. ಆ ಸಿನಿಮಾದಲ್ಲಿ ಒಂದಷ್ಟು ಕಥೆಗಳನ್ನ ನಾವು ಕೇಳಿದ್ವಿ, ಬಟ್ ರಿಯಲ್ ಆಗು ಕೂಡ ಆಗಿದೆ. ಇವ್ರು ಇನ್ಸ್ಪೈರ್ ಯಾವ್ದ್ರಿಂದ ಆದ್ರು ಅಂತ ನೀತಿ ಏನಂತಂದ್ರೆ, ನಾವು ಬೆಂಗಳೂರಿನಲ್ಲಿ ಸಾಕಷ್ಟು ಕಳ್ಳತನ ಪ್ರಕರಣಗಳನ್ನು ನೋಡಿದ್ವಿ. ಅದೇ ಪ್ರಕರಣ ನೀವು ಹೇಳಿದಾಗ ಡಿಫ್ರೆಂಟ್ ಕೂಡ ಆಗಿರುತ್ತೆ. ಈ ಪ್ರಕರಣದಲ್ಲಿ ಆತ ಜೀವನದಲ್ಲಿ ಜಿಗುಪ್ಸೆಗೊಂಡು ಅವನಿಗೆ ಹೆಂಡತಿ ಮತ್ತು ಮಕ್ಕಳ ಕುಟುಂಬ ಯಾವುದೂ ಕೂಡ ಇರಲಿಲ್ಲ. ಹೀಗಾಗಿ ಈತ ಆತ್ಮಹತ್ಯೆಯನ್ನ ಮಾಡ್ಕೊಳ್ಬೇಕು ಅಂತ ಶಿವರಪ್ಪ ಮಾತಾಡಿದ್ರೆ ಈತ ಆತ್ಮಹತ್ಯೆಯ ದಾರಿಯನ್ನ ಹಿಡಿಬೇಕು ಅಂತ ಹೇಳಿ ಯೋಚನೆ ಮಾಡಿರ್ತಾನೆ. ಈ ಸಂದರ್ಭದಲ್ಲಿ ಆತನಿಗೆ ಆತನ ಏರಿಯಾ ಅವನಲ್ಲಿ ವಾಸವಾಗಿರ್ತಾನೆ. ಆ ಏರಿಯಾದಲ್ಲಿರುವಂತ ಅವನ ಸ್ನೇಹಿತರು ಕೆಲವರು ಹಣಕಾಸಿನ ಸಮಸ್ಯೆಯಲ್ಲಿರುವಂತದ್ದು ಗೊತ್ತಾಗುತ್ತೆ. ಅದರಲ್ಲಿ ವಿಶೇಷವಾಗಿ ಅವರ ಸ್ನೇಹಿತರ ಮಕ್ಕಳಿಗೆ ಒಂದು ಶಾಲಾ ಫೀಸ್ ಅನ್ನು ಕಟ್ಟಲಿಕ್ಕೆ ಆಗ್ತಿರೋದಿಲ್ಲ ಅಂತ ಗೊತ್ತಾಗುತ್ತೆ. ಸೊ ಇದಾದ ಗೊತ್ತಾದ ಬಳಿಕ ಈತ ಬೇಗೂರು ನಿವಾಸಿ ಆಗಿರ್ತಾನೆ. ಇಲ್ಲಿಂದ ಈಗ ನಗರದ ಬ್ಯಾಟರ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮನೆಯೊಂದಕ್ಕೆ ನುಗ್ಗಿ ಕಳ್ಳತನವನ್ನು ಮಾಡ್ತಾನೆ. ಸುಮಾರು 22 ಲಕ್ಷ ಮೌಲ್ಯದ ಚಿನ್ನಾಭರಣಗಳನ್ನು ಕಳ್ಳತನವನ್ನು ಮಾಡುವಂಥದ್ದು. ಕಳ್ಳತನವನ್ನು ಮಾಡಿದಂತ ಶಿವು ತನ್ನ ಸ್ನೇಹಿತರನ್ನ ಬಳಸ್ಕೊಳ್ತಾನೆ. ಅಮೀರ್ ಅಲಿಯಾಸ್ ಜಗನ್ ಮತ್ತು ಅದ್ರ ಜೊತೆಗೆ ವಿವೇಕ್ ಏನಿದ್ದಾರೆ. ಸೊ ಇವರಿಬ್ಬರನ್ನು ಕೂಡ ಬಳಸ್ಕೊಂಡು ಇದ್ರ ಮುಖಾಂತರ ತಮಿಳುನಾಡಿನಲ್ಲಿ ಸುಮಾರು 22 ಲಕ್ಷ ಮೌಲ್ಯಕ್ಕೆ ಚಿನ್ನಾಭರಣಗಳನ್ನ ಮಾರಾಟವನ್ನು ಮಾಡಿರ್ತಾರೆ. ಆ ಮಾರಾಟವನ್ನು ಮಾಡಿ ಬಂದಿದ್ರಲ್ಲಿ ತನ್ನ ಓರ್ವ ಅನಿಲ್ ಏನಿದ್ದಾನೆ ಆತನಿಗೆ ಒಂದು ಆಟೋವನ್ನು ಕೊಡಿಸಿರ್ತಾನೆ. ಮತ್ತೊಬ್ಬರು ತಮಿಳುನಾಡಿನಲ್ಲಿ ಇರುವಂತ ವಿವೇಕ್ ಏನಿದ್ರೆ ಆತನಿಗೆ 4 ಲಕ್ಷ ರೂಪಾಯಿ ಸಹಾಯವನ್ನು ಮಾಡಿರುವಂತ ಹಣವನ್ನು ಕೊಟ್ಟಿರ್ತಾನೆ. ಇನ್ನು ಉಳಿದಂತ ಸುಮಾರು 14 ಲಕ್ಷ ಹಣ ಏನಿರುತ್ತೆ. ಸೊ ಆ ಒಂದು ಹಣವನ್ನ ತನ್ನ ಸ್ನೇಹಿತರು ಇರ್ಬೋದು ಮತ್ತೆ ಶಾಲಾ ಮಕ್ಕಳು ಏನಿದ್ರು, ಸೊ ಅವರೆಲ್ಲರೂ ಕೂಡ ಈತ ಸ್ಕೂಲ್ ಫೀಸ್ ಅನ್ನ ಕೊಟ್ಟಿರುವಂತದ್ದು ಪೊಲೀಸರು ತನಿಖೆ ಮಾಡುವಂತ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ. ಆದ್ರೆ ಈತ ನಿಜವಾಗ್ಲೂ ಶಾಲಾ ಫೀಸ್ ಅನ್ನೇ ಕಟ್ಟಿದಾನ, ಇದನ್ನ ಉದ್ದೇಶ ಅದಾಗಿತ್ತ. ಸೊ ಈತ ಕಳ್ಳತನ ಮಾಡಿದ್ದು ಅದೇ ಕಾರಣಕ್ಕಾಗ, ಇಲ್ಲ ಅಂತ ಹೇಳಿದ್ರೆ ಪೊಲೀಸ್ ಅಧಿಕಾರಿಗಳಿಂದ ತನಿಖೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ, ಇಲ್ಲ ಅಂತ ಹೇಳಿದ್ರೆ ಈ ಇಡೀ ಪ್ರಕರಣದಿಂದ ಬಚಾವಾಗ್ಲಿಕ್ಕೆ, ಪೊಲೀಸರನ್ನು ದಿಕ್ಕು ತಪ್ಪಿಸ್ಲಿಕ್ಕೆ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ ಅಂತ ಅನುಮಾನಗಳು ಕೂಡ ಇರುವಂತದ್ದು. ಸದ್ಯ ಪೊಲೀಸರು ಆರೋಪಿಗಳನ್ನ ಬಂಧಿಸಿ ವಿಚಾರಣೆಯನ್ನು ಕೂಡ ಮುಂದುವರಿಸಿರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗಾಗಿ.